ಜಗದೀಶ್ಗೆ ಮೂಗಿನಲ್ಲಿ ರಕ್ತ ಬರುವಂತೆ ಹಲ್ಲೆ ಮಾಡಿದ್ದಾರೆ ಅನ್ನುವಂತಹ ಆರೋಪ ಕೇಳಿ ಬಂದಿದೆ. ಬೆಂಗಳೂರಿನ ಸಹಕಾರ ನಗರದಲ್ಲಿ ನಡೆದಿರುವಂತಹ ಘಟನೆ. ಗಲಾಟೆಯಲ್ಲಿ ವಕೀಲ ಜಗದೀಶ್ ಕಾರು ಧ್ವಂಸ ಆಗಿದೆ. ನಿನ್ನೆ ಆಗಿರುವಂತಹ ಘಟನೆ ಅಣ್ಣಮ್ಮ ಕೂರಿಸುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲಾಯರ್ ಜಗದೀಶ್ಗೆ ಮೂಗಲ್ಲಿ ರಕ್ತ ಬರುವಂತೆ ಹೊಡೆದಿದ್ದಾರೆ. ಬೆಂಗಳೂರಿನ ಸಹಕಾರ ನಗರದಲ್ಲಿ ಇರುವಂತಹ ಅವರ ಮನೆಯ ಮುಂದೆ ನಡೆದಿರುವಂತಹ ಘಟನೆ ಇದು. ಗಲಾಟೆಯಲ್ಲಿ ವಕೀಲ ಜಗದೀಶ್ ಕಾರು ಕೂಡ ಧ್ವಂಸ ಆಗಿದೆ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಅಣ್ಣಮ್ಮ ಕೂರಿಸುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಾದಂತಹ ಗಲಾಟೆ, ಇಲ್ಲಿ ಅಣ್ಣಮ್ಮ ಕೂರಿಸಬಾರ್ದು, ಸಾರ್ವಜನಿಕರಿಗೆ ತೊಂದರೆ ಆಗತ್ತೆ ಅಂತ ಹೇಳಿ ಅಲ್ಲಿರುವಂತಹ ಜನರಿಗೆ ಹೇಳಿದ್ರಂತೆ. ಬಟ್ ಆದ್ರೆ ಅದಕ್ಕೆ ಅವರು ಸ್ಪಂದಿಸಿಲ್ಲ. ಅಲ್ಲಿರುವಂತವ್ರು ಕೂರಿಸ್ತೀವಿ ಅಂತ ಹೇಳಿ ಒಂದು ಕಡೆ ಇಬ್ಬರ ನಡುವೆ ಮಾತಿನ ವಾಗ್ಯುದ್ಧ ನಡೀತು. ದೃಶ್ಯಗಳಲ್ಲೂ ಕೂಡ ಗಮನಿಸ್ತಾ ಇದ್ದೀವಿ. ಸಹಕಾರ ನಗರದಲ್ಲಿ ಅವರ ಮನೆಯ ಮುಂದೆ ಅಣ್ಣಮ್ಮ ಕೂರಿಸುವ ವಿಚಾರಕ್ಕೆ ಆದಂತಹ ಗಲಾಟೆಯಲ್ಲಿ ಅವರ ಕಾರನ್ನ ಪುಡಿ ಮಾಡಿದ್ರು. ನಿನ್ನೆ ಕೂಡ ಇದೇ ದೃಶ್ಯಗಳನ್ನ ನಾವು ಗಮನಿಸಿದ್ವಿ. ಮತ್ತೊಂದು ಕಡೆ ಅಲ್ಲಿದ್ದಂತಹ ಸಾಕಷ್ಟು ಹುಡುಗರು ಅವರ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಮೂಗಲ್ಲಿ ರಕ್ತ ಕೂಡ ಬಂದಿದೆ. ಪೊಲೀಸರು ಮಧ್ಯಪ್ರವೇಶವನ್ನ ಮಾಡಿದ್ದಾರೆ, ಅದನ್ನ ತಡೆಯುವಂತಹ ಪ್ರಯತ್ನ ಮಾಡಿದ್ದಾರೆ. ದೃಶ್ಯದಲ್ಲಿ ನೋಡಿ ಗಮನಿಸ್ತಾ ಇದ್ವಿ. ಕೈಯನ್ನ ಚುಟಿಕೆ ಮಾಡಿ ಅವರಿಗೆ ಎದುರಿಸ್ತಾ ಇರುವಂತಹ ದೃಶ್ಯಗಳನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಅವ್ರ ಬಾಡಿ ಗಾರ್ಡ್ ಇದ್ರಲ್ಲ, ಅವರನ್ನ ರಕ್ಷಣೆ ಮಾಡುವಂತಹ ಪ್ರಯತ್ನ ಮಾಡಿದ್ರು. ಆ ಸಂದರ್ಭದಲ್ಲಿ ಅವರನ್ನ ಒಳಗಡೆ ಕರೆದುಕೊಂಡು ಹೋಗುವಂತ ಪ್ರಯತ್ನ ಮಾಡಿದ್ರು. ಪೊಲೀಸರು ಕೂಡ ಅವರನ್ನ ತಡಿತಾ ಇದ್ದಾರೆ, ಹೋಗ್ಬಿಡಿ ಬಂದ್ಬಿಡಿ ಅಂತ ಹೇಳಿ. ಬಟ್ ಅಲ್ಲಾದಂತಹ ಮಾತಿನ ಚಕಮಕಿಯಿಂದಾಗಿ ಇಬ್ಬರ ನಡುವೆ ಮತ್ತೊಂದು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಅಣ್ಣಮ್ಮ ದೇವಿ ವಿಚಾರಕ್ಕೆ ಯಾವ ರೀತಿಯಾಗಿ ಗಲಾಟೆ ಆಯ್ತು ಅಂತ ಹೇಳಿ ಅವರ ಕಾರನ್ನ ಕಿಡಿಗೇಡಿಗಳು, ಅಂದ್ರೆ ಅಲ್ಲಿದ್ದಂತಹ ಸಾಕಷ್ಟು ಹುಡುಗರು ಅದನ್ನ ಧ್ವಂಸ ಮಾಡ್ತಿರುವಂತಹ ದೃಶ್ಯಗಳನ್ನ ಕೂಡ ಗಮನಿಸ್ತಾ ಇದ್ದೀವಿ. ಮತ್ತೊಂದು ಕಡೆ ಜಗದೀಶ್ ಅವರನ್ನ ತಡೆದು ಗಲಾಟೆಯನ್ನ ತಡೆಯೋದಕ್ಕೆ ಅಲ್ಲಿರುವಂತಹ ಪೊಲೀಸರು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಗಲಾಟೆಯಲ್ಲಿ ಮಾತಿನ ಚಕಮಕಿ ನಡೆದಿದೆ, ವಾಗ್ಯುದ್ಧ ನಡೆದಿದೆ. ಆ ಸಂದರ್ಭದಲ್ಲಿ ಜಗದೀಶ್ ಅವರ ಮೇಲೆ ಅಟ್ಯಾಕ್ ಮಾಡುವಂತಹ ಪ್ರಯತ್ನ ಕೂಡ ಆಗಿದೆ. ಅಣ್ಣಮ್ಮ ಕೂರಿಸುವಂತಹ ವಿಚಾರಕ್ಕೆ ಗಲಾಟೆ ನಡೆದಿರುವಂತಹ ಶಂಕೆ ಒಂದು ಕಡೆ ವ್ಯಕ್ತವಾಗ್ತಾ ಇದೆ. ರಸ್ತೆ ಬ್ಲಾಕ್ ಮಾಡಿ ದೇವರನ್ನ ಕೂರಿಸಲಾಗಿತ್ತು. ಈ ವೇಳೆ ಜಗದೀಶ್ ಸ್ಥಳೀಯರ ನಡುವೆ ಗಲಾಟೆ ಆಯಿತು. ನೂರಾರು ಮಂದಿಯಿಂದ ಹಲ್ಲೆ ಆರೋಪ ಈಗ ಕೇಳಿ ಬರ್ತಾ ಇದೆ. ಸಹಕಾರ ನಗರದ ಜಗದೀಶ್ ಮನೆ ಬಳಿ ನಡೆದಿರುವಂತಹ ಘಟನೆ ಇದು. ಅಣ್ಣಮ್ಮ ಕೂರಿಸುವಂತಹ ವಿಚಾರಕ್ಕೆ, ಯಾಕಂದ್ರೆ ಅಲ್ಲಿ ಪೆಂಡಾಲ್ ಅನ್ನ ಹಾಕ್ತಾರೆ, ಸಾರ್ವಜನಿಕರಿಗೆ ಓಡಾಡೋದಕ್ಕೆ ಸಮಸ್ಯೆ ಆಗುತ್ತೆ, ಕಾರನ್ನ ತೆಗೆಯೋದಕ್ಕೆ ಸಮಸ್ಯೆ ಆಗುತ್ತೆ. ಹಾಗಾಗಿ ಇಲ್ಲಿ ಕೂರಿಸ್ಬೇಡಿ, ಅದನ್ನ ತೆಗೆದಕ್ಕೆ ಮೂಗಿನಲ್ಲಿ ರಕ್ತ ಬರುವಂತೆ ಹಲ್ಲೆ ಮಾಡಿದ್ದಾರೆ ಅನ್ನುವಂತಹ ಆರೋಪ ಕೇಳಿ ಬಂದಿದೆ. ಬೆಂಗಳೂರಿನ ಸಹಕಾರ ನಗರದಲ್ಲಿ ನಡೆದಿರುವಂತಹ ಘಟನೆ. ಗಲಾಟೆಯಲ್ಲಿ ವಕೀಲ ಜಗದೀಶ್ ಕಾರು ಧ್ವಂಸ ಆಗಿದೆ. ನಿನ್ನೆ ಆಗಿರುವಂತಹ ಘಟನೆ ಅಣ್ಣಮ್ಮ ಕೂರಿಸುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲಾಯರ್ ಜಗದೀಶ್ಗೆ ಮೂಗಲ್ಲಿ ರಕ್ತ ಬರುವಂತೆ ಹೊಡೆದಿದ್ದಾರೆ. ಬೆಂಗಳೂರಿನ ಸಹಕಾರ ನಗರದಲ್ಲಿ ಇರುವಂತಹ ಅವರ ಮನೆಯ ಮುಂದೆ ನಡೆದಿರುವಂತಹ ಘಟನೆ ಇದು. ಗಲಾಟೆಯಲ್ಲಿ ವಕೀಲ ಜಗದೀಶ್ ಕಾರು ಕೂಡ ಧ್ವಂಸ ಆಗಿದೆ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಅಣ್ಣಮ್ಮ ಕೂರಿಸುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಾದಂತಹ ಗಲಾಟೆ, ಇಲ್ಲಿ ಅಣ್ಣಮ್ಮ ಕೂರಿಸಬಾರ್ದು, ಸಾರ್ವಜನಿಕರಿಗೆ ತೊಂದರೆ ಆಗತ್ತೆ ಅಂತ ಹೇಳಿ ಅಲ್ಲಿರುವಂತಹ ಜನರಿಗೆ ಹೇಳಿದ್ರಂತೆ. ಬಟ್ ಆದ್ರೆ ಅದಕ್ಕೆ ಅವರು ಸ್ಪಂದಿಸಿಲ್ಲ. ಅಲ್ಲಿರುವಂತವ್ರು ಕೂರಿಸ್ತೀವಿ ಅಂತ ಹೇಳಿ ಒಂದು ಕಡೆ ಇಬ್ಬರ ನಡುವೆ ಮಾತಿನ ವಾಗ್ಯುದ್ಧ ನಡೀತು. ದೃಶ್ಯಗಳಲ್ಲೂ ಕೂಡ ಗಮನಿಸ್ತಾ ಇದ್ದೀವಿ. ಸಹಕಾರ ನಗರದಲ್ಲಿ ಅವರ ಮನೆಯ ಮುಂದೆ ಅಣ್ಣಮ್ಮ ಕೂರಿಸುವ ವಿಚಾರಕ್ಕೆ ಆದಂತಹ ಗಲಾಟೆಯಲ್ಲಿ ಅವರ ಕಾರನ್ನ ಪುಡಿ ಮಾಡಿದ್ರು. ನಿನ್ನೆ ಕೂಡ ಇದೇ ದೃಶ್ಯಗಳನ್ನ ನಾವು ಗಮನಿಸಿದ್ವಿ. ಮತ್ತೊಂದು ಕಡೆ ಅಲ್ಲಿದ್ದಂತಹ ಸಾಕಷ್ಟು ಹುಡುಗರು ಅವರ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಮೂಗಲ್ಲಿ ರಕ್ತ ಕೂಡ ಬಂದಿದೆ. ಪೊಲೀಸರು ಮಧ್ಯಪ್ರವೇಶವನ್ನ ಮಾಡಿದ್ದಾರೆ, ಅದನ್ನ ತಡೆಯುವಂತಹ ಪ್ರಯತ್ನ ಮಾಡಿದ್ದಾರೆ. ದೃಶ್ಯದಲ್ಲಿ ನೋಡಿ ಗಮನಿಸ್ತಾ ಇದ್ವಿ. ಕೈಯನ್ನ ಚುಟಿಕೆ ಮಾಡಿ ಅವರಿಗೆ ಎದುರಿಸ್ತಾ ಇರುವಂತಹ ದೃಶ್ಯಗಳನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಅವ್ರ ಬಾಡಿ ಗಾರ್ಡ್ ಇದ್ರಲ್ಲ, ಅವರನ್ನ ರಕ್ಷಣೆ ಮಾಡುವಂತಹ ಪ್ರಯತ್ನ ಮಾಡಿದ್ರು. ಆ ಸಂದರ್ಭದಲ್ಲಿ ಅವರನ್ನ ಒಳಗಡೆ ಕರೆದುಕೊಂಡು ಹೋಗುವಂತ ಪ್ರಯತ್ನ ಮಾಡಿದ್ರು. ಪೊಲೀಸರು ಕೂಡ ಅವರನ್ನ ತಡಿತಾ ಇದ್ದಾರೆ, ಹೋಗ್ಬಿಡಿ ಬಂದ್ಬಿಡಿ ಅಂತ ಹೇಳಿ. ಬಟ್ ಅಲ್ಲಾದಂತಹ ಮಾತಿನ ಚಕಮಕಿಯಿಂದಾಗಿ ಇಬ್ಬರ ನಡುವೆ ಮತ್ತೊಂದು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಅಣ್ಣಮ್ಮ ದೇವಿ ವಿಚಾರಕ್ಕೆ ಯಾವ ರೀತಿಯಾಗಿ ಗಲಾಟೆ ಆಯ್ತು ಅಂತ ಹೇಳಿ ಅವರ ಕಾರನ್ನ ಕಿಡಿಗೇಡಿಗಳು, ಅಂದ್ರೆ ಅಲ್ಲಿದ್ದಂತಹ ಸಾಕಷ್ಟು ಹುಡುಗರು ಅದನ್ನ ಧ್ವಂಸ ಮಾಡ್ತಿರುವಂತಹ ದೃಶ್ಯಗಳನ್ನ ಕೂಡ ಗಮನಿಸ್ತಾ ಇದ್ದೀವಿ. ಮತ್ತೊಂದು ಕಡೆ ಜಗದೀಶ್ ಅವರನ್ನ ತಡೆದು ಗಲಾಟೆಯನ್ನ ತಡೆಯೋದಕ್ಕೆ ಅಲ್ಲಿರುವಂತಹ ಪೊಲೀಸರು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಗಲಾಟೆಯಲ್ಲಿ ಮಾತಿನ ಚಕಮಕಿ ನಡೆದಿದೆ, ವಾಗ್ಯುದ್ಧ ನಡೆದಿದೆ. ಆ ಸಂದರ್ಭದಲ್ಲಿ ಜಗದೀಶ್ ಅವರ ಮೇಲೆ ಅಟ್ಯಾಕ್ ಮಾಡುವಂತಹ ಪ್ರಯತ್ನ ಕೂಡ ಆಗಿದೆ.
ಅಣ್ಣಮ್ಮ ಕೂರಿಸುವಂತಹ ವಿಚಾರಕ್ಕೆ ಗಲಾಟೆ ನಡೆದಿರುವಂತಹ ಶಂಕೆ ಒಂದು ಕಡೆ ವ್ಯಕ್ತವಾಗ್ತಾ ಇದೆ. ರಸ್ತೆ ಬ್ಲಾಕ್ ಮಾಡಿ ದೇವರನ್ನ ಕೂರಿಸಲಾಗಿತ್ತು. ಈ ವೇಳೆ ಜಗದೀಶ್ ಸ್ಥಳೀಯರ ನಡುವೆ ಗಲಾಟೆ ಆಯಿತು. ನೂರಾರು ಮಂದಿಯಿಂದ ಹಲ್ಲೆ ಆರೋಪ ಈಗ ಕೇಳಿ ಬರ್ತಾ ಇದೆ. ಸಹಕಾರ ನಗರದ ಜಗದೀಶ್ ಮನೆ ಬಳಿ ನಡೆದಿರುವಂತಹ ಘಟನೆ ಇದು. ಅಣ್ಣಮ್ಮ ಕೂರಿಸುವಂತಹ ವಿಚಾರಕ್ಕೆ, ಯಾಕಂದ್ರೆ ಅಲ್ಲಿ ಪೆಂಡಾಲ್ ಅನ್ನ ಹಾಕ್ತಾರೆ, ಸಾರ್ವಜನಿಕರಿಗೆ ಓಡಾಡೋದಕ್ಕೆ ಸಮಸ್ಯೆ ಆಗುತ್ತೆ, ಕಾರನ್ನ ತೆಗೆಯೋದಕ್ಕೆ ಸಮಸ್ಯೆ ಆಗುತ್ತೆ. ಹಾಗಾಗಿ ಇಲ್ಲಿ ಕೂರಿಸ್ಬೇಡಿ, ಅದನ್ನ ತೆಗೆದಕ್ಕೆ ಮೂಗಿನಲ್ಲಿ ರಕ್ತ ಬರುವಂತೆ ಹಲ್ಲೆ ಮಾಡಿದ್ದಾರೆ ಅನ್ನುವಂತಹ ಆರೋಪ ಕೇಳಿ ಬಂದಿದೆ. ಬೆಂಗಳೂರಿನ ಸಹಕಾರ ನಗರದಲ್ಲಿ ನಡೆದಿರುವಂತಹ ಘಟನೆ. ಗಲಾಟೆಯಲ್ಲಿ ವಕೀಲ ಜಗದೀಶ್ ಕಾರು ಧ್ವಂಸ ಆಗಿದೆ. ನಿನ್ನೆ ಆಗಿರುವಂತಹ ಘಟನೆ. ಅಣ್ಣಮ್ಮ ಕೂರಿಸುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಗದೀಶ್ಗೆ, ಲಾಯರ್ ಜಗದೀಶ್ಗೆ ಮೂಗಲ್ಲಿ ರಕ್ತ ಬರುವಂತೆ ಹೊಡೆದಿದ್ದಾರೆ. ಬೆಂಗಳೂರಿನ ಸಹಕಾರ ನಗರದಲ್ಲಿ ಇರುವಂತಹ ಅವರ ಮನೆಯ ಮುಂದೆ ನಡೆದಿರುವಂತಹ ಘಟನೆ ಇದು. ಗಲಾಟೆಯಲ್ಲಿ ವಕೀಲ ಜಗದೀಶ್ ಕಾರು ಕೂಡ ಧ್ವಂಸ ಆಗಿದೆ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಅಣ್ಣಮ್ಮ ಕೂರಿಸುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಾದಂತಹ ಗಲಾಟೆ, ಇಲ್ಲಿ ಅಣ್ಣಮ್ಮ ಕೂರಿಸಬಾರ್ದು, ಸಾರ್ವಜನಿಕರಿಗೆ ತೊಂದರೆ ಆಗತ್ತೆ ಅಂತ ಹೇಳಿ ಅಲ್ಲಿರುವಂತಹ ಜನರಿಗೆ ಹೇಳಿದ್ರಂತೆ. ಬಟ್ ಆದ್ರೆ ಅದಕ್ಕೆ ಅವರು ಸ್ಪಂದಿಸಿಲ್ಲ. ಅಲ್ಲಿರುವಂತವ್ರು ಕೂರಿಸ್ತೀವಿ ಅಂತ ಹೇಳಿ ಒಂದು ಕಡೆ ಇಬ್ಬರ ನಡುವೆ ಮಾತಿನ ವಾಗ್ಯುದ್ಧ ನಡೀತು. ದೃಶ್ಯಗಳಲ್ಲೂ ಕೂಡ ಗಮನಿಸ್ತಾ ಇದ್ದೀವಿ. ಸಹಕಾರ ನಗರದಲ್ಲಿ ಅವರ ಮನೆಯ ಮುಂದೆ ಅಣ್ಣಮ್ಮ ಕೂರಿಸುವ ವಿಚಾರಕ್ಕೆ ಆದಂತಹ ಗಲಾಟೆಯಲ್ಲಿ ಅವರ ಕಾರನ್ನ ಪುಡಿ ಮಾಡಿದ್ರು. ನಿನ್ನೆ ಕೂಡ ಇದೇ ದೃಶ್ಯಗಳನ್ನ ನಾವು ಗಮನಿಸಿದ್ವಿ. ಮತ್ತೊಂದು ಕಡೆ ಅಲ್ಲಿದ್ದಂತಹ ಸಾಕಷ್ಟು ಹುಡುಗರು ಅವರ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಮೂಗಲ್ಲಿ ರಕ್ತ ಕೂಡ ಬಂದಿದೆ. ಪೊಲೀಸರು ಮಧ್ಯಪ್ರವೇಶವನ್ನ ಮಾಡಿದ್ದಾರೆ, ಅದನ್ನ ತಡೆಯುವಂತಹ ಪ್ರಯತ್ನ ಮಾಡಿದ್ದಾರೆ. ದೃಶ್ಯದಲ್ಲಿ ನೋಡಿ ಗಮನಿಸ್ತಾ ಇದ್ವಿ. ಕೈಯನ್ನ ಚುಟಿಕೆ ಮಾಡಿ ಅವರಿಗೆ ಎದುರಿಸ್ತಾ ಇರುವಂತಹ ದೃಶ್ಯಗಳನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಅವ್ರ ಬಾಡಿ ಗಾರ್ಡ್ ಇದ್ರಲ್ಲ, ಅವರನ್ನ ರಕ್ಷಣೆ ಮಾಡುವಂತಹ ಪ್ರಯತ್ನ ಮಾಡಿದ್ರು. ಆ ಸಂದರ್ಭದಲ್ಲಿ ಅವರನ್ನ ಒಳಗಡೆ ಕರೆದುಕೊಂಡು ಹೋಗುವಂತ ಪ್ರಯತ್ನ ಮಾಡಿದ್ರು. ಪೊಲೀಸರು ಕೂಡ ಅವರನ್ನ ತಡಿತಾ ಇದ್ದಾರೆ, ಹೋಗ್ಬಿಡಿ ಬಂದ್ಬಿಡಿ ಅಂತ ಹೇಳಿ. ಬಟ್ ಅಲ್ಲಾದಂತಹ ಮಾತಿನ ಚಕಮಕಿಯಿಂದಾಗಿ ಇಬ್ಬರ ನಡುವೆ ಮತ್ತೊಂದು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ. ಅಣ್ಣಮ್ಮ ದೇವಿ ವಿಚಾರಕ್ಕೆ ಯಾವ ರೀತಿಯಾಗಿ ಗಲಾಟೆ ಆಯಿತು ಅಂತ ಹೇಳಿ ಅವರ ಕಾರನ್ನ ಕಿಡಿಗೇಡಿಗಳು, ಅಂದ್ರೆ ಅಲ್ಲಿದ್ದಂತಹ ಸಾಕಷ್ಟು ಹುಡುಗರು ಅದನ್ನ ಧ್ವಂಸ ಮಾಡ್ತಿರುವಂತಹ ದೃಶ್ಯಗಳನ್ನ ಕೂಡ ಗಮನಿಸ್ತಾ ಇದ್ದೀವಿ. ಮತ್ತೊಂದು ಕಡೆ ಜಗದೀಶ್ ಅವರನ್ನ ತಡೆದು ಗಲಾಟೆಯನ್ನ ತಡೆಯೋದಕ್ಕೆ ಅಲ್ಲಿರುವಂತಹ ಪೊಲೀಸರು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಗಲಾಟೆಯಲ್ಲಿ ಮಾತಿನ ಚಕಮಕಿ ನಡೆದಿದೆ, ವಾಗ್ಯುದ್ಧ ನಡೆದಿದೆ. ಆ ಸಂದರ್ಭದಲ್ಲಿ ಜಗದೀಶ್ ಅವರ ಮೇಲೆ ಅಟ್ಯಾಕ್ ಮಾಡುವಂತಹ ಪ್ರಯತ್ನ ಕೂಡ ಆಗಿದೆ. ಅಣ್ಣಮ್ಮ ಕೂರಿಸುವಂತಹ ವಿಚಾರಕ್ಕೆ ಗಲಾಟೆ ನಡೆದಿರುವಂತಹ ಶಂಕೆ ಒಂದು ಕಡೆ ವ್ಯಕ್ತವಾಗ್ತಾ ಇದೆ. ರಸ್ತೆ ಬ್ಲಾಕ್ ಮಾಡಿ ದೇವರನ್ನ ಕೂರಿಸಲಾಗಿತ್ತು. ಈ ವೇಳೆ ಜಗದೀಶ್ ಸ್ಥಳೀಯರ ನಡುವೆ ಗಲಾಟೆ ಆಯಿತು. ನೂರಾರು ಮಂದಿಯಿಂದ ಹಲ್ಲೆ ಆರೋಪ ಈಗ ಕೇಳಿ ಬರ್ತಾ ಇದೆ. ಸಹಕಾರ ನಗರದ ಜಗದೀಶ್ ಮನೆ ಬಳಿ ನಡೆದಿರುವಂತಹ ಘಟನೆ ಇದು. ಅಣ್ಣಮ್ಮ ಕೂರಿಸುವಂತಹ ವಿಚಾರಕ್ಕೆ, ಯಾಕಂದ್ರೆ ಅಲ್ಲಿ ಪೆಂಡಾಲ್ ಅನ್ನ ಹಾಕ್ತಾರೆ, ಸಾರ್ವಜನಿಕರಿಗೆ ಓಡಾಡೋದಕ್ಕೆ ಸಮಸ್ಯೆ ಆಗುತ್ತೆ, ಕಾರನ್ನ ತೆಗೆಯೋದಕ್ಕೆ ಸಮಸ್ಯೆ ಆಗುತ್ತೆ. ಹಾಗಾಗಿ ಇಲ್ಲಿ ಕೂರಿಸ್ಬೇಡಿ, ಅದನ್ನ